ನಿಂತ್ಕೊಂಡು ತಗೋಬೇಕು. ಲೈನಾಗಿ ನಿಧಾನ ಬರ್ರಿ. 50,000 ಆಡೋದೇ ನಿಧಾನಕ್ಕೆ ಬಂದ್ರಿ. ಎಲ್ಲ ಜನಕ್ಕೂ ಪರಿಚಯ ಜನಕ್ಕೂ ಕೊಡ್ತೀವಿ. ಎಲ್ಲರಿಗೂ ಸಿಗ್ಲಿ. ನಮ್ಮ ಹೆಸರು ಮಾದೇಗೌಡರು ಅಂತ, ಕನಕಪುರ ಉಪಮುಖ್ಯಮಂತ್ರಿಗಳು ತವರೂರು. ನಾವು ಸುಮಾರು 17 ವರ್ಷದಿಂದ ಓಂ ಪ್ರಥಮ ತಾಳ್ಬೆಟ್ಟದಲ್ಲಿ ಅಂದಾನ ಮಾಡಿದ್ರೆ ಕನಕಪುರದ ತಾಲೂಕು ದಿಮದಳ್ಳಿ ಜನ. ಅಲ್ಲಿಂದ ಇಲ್ಲಿ ಮುಂದುವರಿಸ್ಕೊಂಡು ಬಂದು ಮಾದಪ್ಪ ನಾವು ಏನು ಮಾಡ್ತಾ ಇದೀವಿ ಅವ್ನು ಸೇವೆ ಮಾಡ್ತೀವಿ, ನಮ್ಗೆ ಹೆಚ್ಚುಗಳು ಕೊಡ್ತಾವನೆ. ಅದಕ್ಕೋಸ್ಕರನೇ ಈ ಸಾರ್ತಿ ಲಾಡು ಪ್ರಸಾದ ಮಾಡಿ ಸನ್ನಿಧಿ ಮಾಡ್ಕೊಬರುವಂಥ ಭಕ್ತರಿಗೆ ಕೊಡುವಂಥ ಇದ್ದು. ಜನ ಕ್ರೌಡ್ ಆಯ್ತದೆ ಅಂದ್ಬಿಟ್ಟು ಆಫೀಸಲ್ಲಿ ನಮಗೆ ಅನುಮತಿ ಕೊಟ್ಟಿಲ್ಲ. ಆದ್ರಿಂದ ನಮ್ಮ ಅಪ್ಪನ ಪ್ರಸಾದ ಎಲ್ಲಿ ಕೊಟ್ಟರು ಒಂದೇನೆ ಅಂತ ಇಲ್ಲಿ ಜಡೆ ಮಾದಪ್ಪನ ದೇವಸ್ಥಾನದ ಹತ್ರ ಪ್ರಸಾದ ಕೊಡ್ತಾ ಇದ್ವಿ. ಬಂದು ಭಕ್ತರಿಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲ ಭಕ್ತರಿಗೂ ಆ ಮಾದಪ್ಪ ಹೆಚ್ಚುಗಳು ಕೊಟ್ಟು ಇನ್ನೂ ಅತಿಯಾದ ಜನಸಂಖ್ಯೆ ಬಂದು ಸಾರ್ವೋಪಾದಿ ಬಂದು ದೇವ್ರ ದರ್ಶನ ಮಾಡಲಿ ಅಂತ ನಾನು ಬಯಸ್ತೀನಿ. 50,000 ನಾಡು ಬೆಳಗ್ಗೆ 8:30 9 ಗಂಟೆ ಇತ್ತು. 9 ಗಂಟೆ ಸ್ಟಾರ್ಟ್ ಮಾಡಿದ್ವಿ. ಎಷ್ಟು ಸಾಯಂಕಾಲ ಗಂಟೆನೂ ಕೊಡ್ತಾನೆ. ಸಂಜೆ ಎಷ್ಟು ಜನ ಬರ್ತಾರೆ ಕೊಡ್ತೀವಿ. ಆದರೆ ಮಾದಪ್ಪನ ಮೇಲೆ ಅದೇ ಹುಡ್ತಾ ಇರ್ತಾರೆ. ಅಲ್ಲಿ ನಾವೇನು ಮಾಡುವಂಗಿಲ್ಲ. ಎಷ್ಟೇ ಆದ್ರೂ ಜನಸಂಖ್ಯೆಗೆ ಬಂದರೂ ಕೊಡ್ತಾ ಇರ್ತೀವಿ. ಬನ್ನಿ ಲೈನ್ ಬನ್ನಿ. ನಮಸ್ತೆ ಸ್ನೇಹಿತರೆ, ಮೈಸೂರಿಂದ ಲೋಕೇಶ್ ಅವರು ಬಂದಿದ್ದಾರೆ. ಬನ್ನಿ ನೋಡೋಣ ಈ ಮಾದಪ್ಪನ ಜಾತ್ರೆ ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂತ. ಸರ್, ಮಾದಪ್ಪನ ಬಗ್ಗೆ ಏನೇನೆಲ್ಲ ಹೇಳಕ್ಕೆ ಇಷ್ಟಪಡ್ತೀರಾ? ಇತಿಹಾಸ ಅಂದರೆ ಮೇಡಮ್ ಸುಮಾರು ನಾವು 300-400 ವರ್ಷದಿಂದ ನಮ್ಮ ತಾತ ಮುತ್ತಾತಗಳಿಂದ ಬರ್ತಾ ಇದ್ದೀವಿ ಮೇಡಮ್. ಅವಾಗೆಲ್ಲ ಎತ್ತಿನ ಗಾಡಿ ಎಲ್ಲ ಕಟ್ಕೊಬೋತಾ ಇದ್ವು. ಇವಾಗೆಲ್ಲ ಅನುಕೂಲ ಆದಮೇಲೆ ಹೊಸ ಜನ ನಡ್ಕೊಂಡು ಬರ್ತಾರೆ, ಹೊಸ ವೆಹಿಕಲಲ್ಲಿ ಬರ್ತಾರೆ, ಬಸ್ಸಲ್ಲಿ ಬರ್ತಾರೆ. ಫ್ರೀ ಬಸ್ ಆಗಿದೆ. ಆಮೇಲೆ ಕಾಂಗ್ರೆಸ್ ಸರ್ಕಾರ ಫ್ರೀ ಬಸ್ ಮಾಡಿದರೆ ಅದರಿಂದ ಅನುಕೂಲ ಹೆಂಗಿದೆ ಹಂಗೆ ಬರ್ತಾರೆ ಮೇಡಮ್. ಮಾದಪ್ಪನ ನಮ್ದವ್ರು ಯಾರು ಎಲ್ಲ ಉದ್ಧಾರ ಆಗಿದ್ದಾರೆ ಮೇಡಮ್. ಮಾದಪ್ಪನ ಭಕ್ತಿ ಆಗಿ ಮಾಡ್ಬೇಕು ಮೇಡಮ್. ಸರ್, ತಾವೇ ಅಂತ ಬಂದ್ರಿ ಮೇಡಮ್? ನಾವು ವೆಹಿಕಲ್ ಕಾರಲ್ಲಿ ಬಂದವು ನಾವು. ಅಂದ್ರೆ ತಾಳ್ಬೆಟ್ಟದಿಂದ ಇಲ್ಲಿವರೆಗೂ ಪಾದಯಾತ್ರೆ ಮಾಡ್ಕೊಂಡು ಬಂದ್ರ? ಪಾದಯಾತ್ರೆ ಮೇಡಮ್. ಹೌದಾ, ಯಾರೆಲ್ಲ ಬಂದಿದ್ದೀರಾ ಸರ್? ಮೇಡಮ್ ನಾವು ನಮ್ಮ ಮನೆಯವರು, ನಮ್ಮ ಅಣ್ಣ ತಮ್ಮದಿರು, ನಮ್ಮ ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ಹೇಳಿಲ್ಲ ಮೇಡಮ್. ಇತಿಹಾಸ ನಮ್ಮ ಒಂದು 100-150 ವರ್ಷದಿಂದ ನೀವು ಚಿಕ್ಕ ಹುಡುಗ ಇದ್ದಾಗಿಂದನೂ ಬರ್ತಾ ಇದ್ವಿ. ನಮ್ಮ ತಾತ ನಮ್ಮ ತಂದೆ ಎಲ್ಲ. ಏನಾದ್ರೂ ಬೇಡ್ಕೊಂಡಿರೋದು ಅದು ಸತ್ಯ ಆಗಿರೋದು ಏನಾದ್ರೂ ಇದೆಯಾ ಮೇಡಮ್? ಚೆನ್ನಾಗಿದೆ. ಒಳದ್ರೆ ಮಾದಪ್ಪ ಹೊಟ್ಟೆ ತುಂಬ ಊಟ ಕೊಡ್ತಾರೆ ಮೇಡಮ್. ನೋಡಿದ್ರಲ್ಲ ಸ್ನೇಹಿತರೆ, ತಲೆಮಾರುಗಳಿಂದ ಬರ್ತಾ ಇದ್ದಾರಂತೆ. ಬನ್ನಿ ನೋಡೋಣ, ನಮ್ಮ ಮುಂದಿನ ಸ್ನೇಹಿತರನ್ನ ಮಾತಾಡ್ಸೋಣ. ಧನ್ಯವಾದ. ಮೇಡಮ್, ತಮ್ಮ ಹೆಸರು? ನನ್ನ ಹೆಸರು ಯಶಸ್ವಿನಿ ಅಂತ. ಯಶಸ್ವಿನಿ ಅವರು ಯಾವ ಊರಿಂದ ಬರ್ತಿರೋದು? ನಾವು ಕೊಳಗ್ನಳ್ಳಿ ಆರೋಳಿ ಪಕ್ಕ ಇದೆಯಲ್ಲ ಅಲ್ಲಿಂದ ಬರ್ತಿದ್ದೀವಿ. ಆರೋಳಿಯಿಂದ ಬರ್ತಿರೋದಾ? ಎಷ್ಟು ಜನ ಬಂದಿದ್ದೀರಾ? ನಾವು 4 ಜನ ಬಂದಿದ್ದೀವಿ. ಅಂದ್ರೆ ಫ್ರೆಂಡ್ಸಾ? ಇಲ್ಲ, ಫ್ಯಾಮಿಲಿ ಬಂದಿದ್ದೀವಿ. ಫ್ಯಾಮಿಲಿ 4 ಮೆಂಬರ್ಸ್. ಎಷ್ಟೊಂದಿಂದ ಕಾಯ್ತಾ ಇದ್ದೀರಾ ಇಲ್ಲಿ? ನಾವು 1 ಅವರ್ ಆಯ್ತು ನಿಂತ್ಕೊಂಡು ಅಲ್ಲಿಂದ. ಹೌದಾ, ಏನಾದರೂ ಹರಕೆ ಹೊತ್ತು ಕೇಳ್ಕೊಳ್ಳೋದೆಲ್ಲ ಹೊತ್ತು ಬಂದಿದ್ದೀರಾ ಹೆಂಗೆ? ಏನಿಲ್ಲ, ಸುಮ್ಮನೆ ಹಂಗೆ ದೇವ್ರು ನೋಡ್ಕೊಂಡು ಹೋಗೋದಷ್ಟೇ.
ಸುಮ್ಮನೆ ದೇವ್ರು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ, ಏನು ಕಷ್ಟ ಸುಖ ಕೇಳ್ಕೊಂಡು ಅಷ್ಟೇ. ಇವರು ನಮ್ಮ ಸಿಸ್ಟರ್. ನಿಮ್ಮ ಸಿಸ್ಟರಾ? ಟ್ವಿನ್ಸ್ ಅಲ್ಲ ತಾನೇ? ಇಲ್ಲ ಇಲ್ಲ twins. ಟ್ವಿನ್ಸ್ ಇರಬೇಕು. ಇಲ್ಲ, ಅಕ್ಕ ತಂಗಿ. ಹೌದಾ? ಏನು ನಿಮ್ಮ ಅಕ್ಕ ಹೆಸರು? ನಿಸರ್ಗ. ನಿಸರ್ಗ ಅವ್ರು ಮಾತಾಡಲ್ವಾ? ಅವಳು ಮಾತಾಡ್ತಾಳೆ, ಇವನ್ನ ಮಾತಾಡ್ಸಿರ್ತ. ತಮ್ಮ ಹೆಸರು? ತೀರ್ಥಗೌಡ. ತೀರ್ಥೇಗೌಡ ಅವ್ರು ಏನು ಓದ್ತಾ ಇರೋದು? ಫಸ್ಟ್ ಇಯರ್ ಈಗ. ಫಸ್ಟ್ ಇಯರ್ PU. ಸೆಕೆಂಡ್ ಇಯರ್ PU ಹೋಗೋಣ ಅಂತ ಕೇಳ್ಕೊಳಕ್ ಬಂದಿದ್ದೀರಾ ದೇವ್ರ ಹತ್ರ? ಕೇಳ್ಕೊಳಕ್ ಬಂದಿದ್ದೀವಿ. ಅದಷ್ಟೇನಾ? ನಿಜ ಹೇಳಿ, ಏನೇನು ಕೇಳ್ಕೊಳಕ್ ಬಂದಿದ್ದೀರಾ? ಒಂದು ಬುಲೆಟು ಅದೆಲ್ಲ ಈಗ ಬೇಡ, ಅದೆಲ್ಲ ಈಗಲೇ ಬೇಡ. 18 ಇಯರ್ಸ್ ಆದಮೇಲೆ ರೂಲ್ಸ್ ಫಾಲೋ ಮಾಡ್ತೀರಾ? ಫಾಲೋ ಮಾಡಬೇಕು. ಸೂಪರ್ ಬಿಡಿ ನೀವು. ಮೇಡಮ್ ನಿಮ್ಮ ಹೆಸರು? ನಿಸರ್ಗ. ನಿಸರ್ಗ ಅವರು, ನೀವು ಅವ್ರನ್ನ ಕರ್ಕೊಂಡ್ ಬಂದಿರಾ, ಅವರೆಲ್ಲ ನಿಮ್ಮನ್ನ ಕರ್ಕೊಂಡ್ ಬಂದ್ರ? ಅವ್ರನ್ನೆಲ್ಲ ನಾನೇ ಕರ್ಕೊಂಡ್ ಬಂದಿದ್ದೀನಿ. ಹೌದಾ? ಮಾದಪ್ಪ ಒಳ್ಳೇದ್ ಮಾಡ್ತಾನೆ ಬಾ ಅಂತ ನೈಸ್ ಹೊಡ್ ಕರ್ಕೊಂಡ್ ಬಂದಿದ್ದೀರಾ? ಮನೆ ಕಟ್ಸೋಣ ಅಂತ ಅರ್ಕೆ ಇಟ್ಕೊಂಡು ಬಂದಿದ್ದೀನಿ. ವಾವ್, ನೈಸ್. ಮನೆ ಕಟ್ಸೋಣ ಅಂತ ಅರ್ಕೆ ಹೊತ್ಕೊಂಡ್ ಬಂದಿದ್ದೀರಾ? ಓಕೆ ಮೇಡಮ್, ಥ್ಯಾಂಕ್ ಯು. ಮನೆ ಕಟ್ಸೋಣ ಅಂತ ಅರ್ಕೆ ಹೊಡ್ಕೊಂಡ್ ಬಂದಿದ್ದಾರಂತೆ. ಸೊ ಇದೆಲ್ಲ ನನಸಾಗ್ಲಿ, ನೆಕ್ಸ್ಟ್ ವರ್ಷ ಬಂದು ಕೇಳ್ತೀವಿ, ನೋಡೋಣ ಕಟ್ಟಿರ್ತಾರ ಹೆಂಗೆ ಅಂತ. ಬನ್ನಿ ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ಕುಮಾರ್ ಅಂತ. ಕುಮಾರ್ ಅವರು ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಮಲೆ ಮಹದೇಶ್ವರ ಬೆಟ್ಟಕ್ಕೆ? ಮೇಡಮ್ ವರ್ಷ ನಾವು ಮಹದೇಶ್ವರ ಬೆಟ್ಟಕ್ಕೆ ಬರ್ತಾ ಇದ್ದೀವಿ. ಹೌದಾ? ಪಾದಯಾತ್ರೆ ಮಾಡ್ಕೊಂಡು ಬರ್ತೀರಾ, ಹೇಗೆ ಬರ್ತೀರಾ? ಗಾಡಿಯಲ್ಲೇ ಬರ್ತಾ ಇದ್ದೀವಿ ಮೇಡಮ್. ಬಸ್ಸಲ್ಲಿ ಇದ್ರೆ ಬಸ್ಸಲ್ಲಿ ಬರ್ತೀವಿ. ಇವಾಗ ಟೆಂಪಲ್ ಬಂದಿದ್ದೀವಿ ಮೇಡಮ್. ಏನಾದರೂ ಅರ್ಕೆ ಹೊತ್ತಿದ್ದೀರಾ ಈ ಸಲ? ಏನಿಲ್ಲ ಮೇಡಮ್, ಅಮಾವಾಸ್ಯೆ ಇದೆ, ಶಿವರಾತ್ರಿ ದಿನ ಅಂತ ಸ್ವಲ್ಪ ತರಕಾರಿ ನಮ್ಮ ಕೈಲಿ ಆದಷ್ಟು ತಂದು ಹೆಲ್ಪ್ ಮಾಡೋ ಅಂತ ಅಂದ್ಬಿಟ್ಟು ತಗೊಂಡು ಬಂದಿದ್ದೀವಿ. ಅಕ್ಕಿ ಅದೆಲ್ಲ ಸೇರಿ. ಇದರದ್ದು ಯಾರು ಫಸ್ಟ್ ನಿಮ್ಗೆ ಹೇಳಿದ್ದು ಈ ಥರ ದಾನ ಮಾಡಬೇಕು ಆ ಥರ ಎಲ್ಲ ಹೇಳಿದ್ದು? ಇಲ್ಲಿರೋರು ರೈತರು, ನಮ್ಮ ತಮ್ಮಂದರು ಎಲ್ಲ, ನಮ್ಮ ಡ್ರೈವರ್ಸ್ ಎಲ್ಲ ಇದ್ದೀವಿ. ಎಲ್ಲ ಪರಿಚಯ ಮಾಡ್ಕೊಳ್ಳಿ. ಇವ್ರು ನಮ್ಮ ಶಿವಾಜಿ ಅಣ್ಣ ಅವ್ರು ಅಂದ್ಬಿಟ್ಟು ತರಕಾರಿ ವ್ಯಾಪಾರಿ. ತಾಲ್ವಾಡಿ. ಅವ್ರು ನಮ್ಮ ತಮ್ಮ ಕುಮಾರ್ ಅಂದ್ಬಿಟ್ಟು, ಅವರು ಮಲ್ಲು ನಮ್ಮ ಅಕ್ಕನ ಮಗ, ಅವರು ಯೋಗೇಶ್ ನಮ್ಮ ಡ್ರೈವರ್ ಅವರು. ಇವರು ನಮ್ಮ ಆಪ್ತರು, ಇವರು ಕುಮಾರ್ ಅಂದ್ಬಿಟ್ಟು. ಅದು ಬಿಟ್ಟರೆ ಇವರು ನಾಗೇಶ್ ಅಣ್ಣ ಅಂತ ಅಂದ್ಬಿಟ್ಟು ಎಲ್ಲರೂ ಸೇರಿ ಇದು ಮಾಡ್ತಾ ಇರೋದು. ಈ ದಾನಕ್ಕೆ ಇವರೆಲ್ಲರ ಕೊಡುಗೆ ಇದೆ. ಓಕೆ ಸರ್, ಧನ್ಯವಾದಗಳು. ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂತಂದರೆ ಎಷ್ಟು ಕೈಗಳು ಸಹಾಯಕ್ಕೆ ಬರ್ತವೆ ಅಂತ. ಬನ್ನಿ ನಮ್ಮ ಮುಂದಿನ ಸ್ನೇಹಿತರನ್ನ ಮಾತಾಡ್ಸೋಣ. ನಮಸ್ಕಾರ ಸ್ನೇಹಿತರೆ. ಶಿವರಾತ್ರಿ ಹಬ್ಬದ ವಿಶೇಷ ಎಲ್ಲಿದ್ದೀವಿ ನಾವು ಅಂದರೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿದ್ದೀವಿ. ಆ ಮಲೆ ಮಹದೇಶ್ವರನ ಬೆಟ್ಟದಲ್ಲಿ ಕಣ್ಮನ ಸೆಳೆಯುವಂಥ ಒಂದು ಸುಂದರವಾದ ಅಂತರಗಂಗೆ ಇದೆ. ಆ ಅಂತರಗಂಗೆಯಲ್ಲಿ ಇವತ್ತು ನಾವಿದ್ದೀವ್ರಿ. ಈ ಅಂತರಗಂಗೆಯ ವಿಶೇಷವಾದ ನಂಬಿಕೆ ಏನಪ್ಪ ಅಂತಂದರೆ, ಮಾದಪ್ಪರು ಸುಮಾರು 800-900 ವರ್ಷಗಳ ಹಿಂದೆ ಇಲ್ಲಿ ಹೆಜ್ಜೆ ಇಟ್ಟಿದ್ರಂತೆ. ಆ ಹೆಜ್ಜೆ ಇಟ್ಟಾಗಿಂದ ಇಲ್ಲಿ ನೀರು ಹರಿಯೋಕೆ ಸ್ಟಾರ್ಟ್ ಆಗಿದ್ದು ನೀವು ಇಂದಿಗೂ ನೋಡ್ಬೋದು, ಹರಿತಾನೆ ಇದೆ. ಎಂಥ ಬರಗಾಲ ಬಂದ್ರೂ ಒಂದು ದಿನನೂ ನೀರು ಇಲ್ಲಿ ಬತ್ತಿಲ್ಲ. ಮುಂಚೆ ಹೇಳಬೇಕು ಅಂದರೆ ಇನ್ನೂ ತುಂಬ ಅಗಾಧವಾದ ನೀರು ಹರಿತಾ ಇತ್ತು. ಜನಗಳೆಲ್ಲ ಬಂದು ಇಲ್ಲಿ ಈ ಅಂತರಗಂಗೆನ ಪವಿತ್ರ ಗಂಗೆ ಅಂತ ನಂಬಿ ಇಲ್ಲಿ ಸ್ನಾನವನ್ನು ಮಾಡಿ ಆಮೇಲೆ ದರ್ಶನವನ್ನು ಪಡಿತಾ ಇದ್ರು. ಈಗಲೂ ಸಹ ಎಷ್ಟೋ ಜನ ಇಲ್ಲಿ ನೋಡ್ಬೋದು ನೀವು
ಸ್ನಾನನ ಮಾಡಿ ನಂತರ ದರ್ಶನನ ಪಡಿತಾ ಇದ್ದಾರೆ. ಸೊ ಇಷ್ಟು ಪವಿತ್ರವಾದ ಅಂತರಗಂಗೆನೇ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡ್ಬಂದಿದ್ದೀನಿ. ಇನ್ನು ಮುಂದೆ ಒಳ್ಳೊಳ್ಳೆ ಜಾಗಗಳನ್ನ ತೋರಿಸ್ತೀನಿ. ಎಷ್ಟೋ ಭಕ್ತಾದಿಗಳು, ಲಕ್ಷಾಂತರ ಭಕ್ತಾದಿಗಳು ಶಿವರಾತ್ರಿನ ಇಲ್ಲೇ ಮಲೆ ಮಹದೇಶ್ವರ ಬೆಟ್ಟದಲ್ಲೇ ಆಚರಿಸ್ಬೇಕಂತ ಬಂದಿದ್ದಾರೆ. ಅವ್ರನ್ನೆಲ್ಲರನ್ನೂ ಮಾತಾಡ್ಸೋಣ ಬನ್ನಿ. ಆಯ್ತು ಬಿಡಿ. ನಮ್ಮ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಬರುವಂತಹ ಮಲೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಮುಖ್ಯಮಂತ್ರಿಯವರು ಮತ್ತು ಅವರ ಸಹಚರರು ಎಲ್ಲರೂ ಸೇರಿ ಆಧುನಿಕವಾಗಿ ಇಲ್ಲೊಂದು ಕೊಳವನ್ನು ನಿರ್ಮಿಸಿದ್ದಾರೆ. ಈ ಕೊಳದ ವಿಶೇಷತೆ ಮತ್ತು ಇದರ ಉದ್ದೇಶ ಏನಪ್ಪ ಅಂತಂದರೆ, ಹರಕೆ ಹೊತ್ತು ಮುಡಿ ಕೊಟ್ಟವರಿರ್ಬೋದು, ಹರಕೆ ಹೊತ್ತು ಉರುಳು ಸೇವೆ ಮಾಡಿರುವಂಥವ್ರು ಇರ್ಬೋದು, ಅವರು ಯಾರಿಗೂ ಸಹ ತೊಂದರೆ ಆಗಬಾರ್ದು, ಅವರು ಬಂದು ಇಲ್ಲಿ ಆರಾಮಾಗಿ ಸ್ನಾನ ಮಾಡಬೇಕು. ಈ ಉದ್ದೇಶದಿಂದ ಇದನ್ನು ಮಾದಪ್ಪರವರು ತಪಸ್ಸು ಮಾಡಿ ಅಂತರಗಂಗೆಯನ್ನು ಪಡೆದಿರುವಂತಹ ಪವಿತ್ರ ಸ್ಥಳದಲ್ಲಿ ನಾವಿದ್ದೀವಿ. ನೋಡಬಹುದು ನೀವು. ಅದ್ರ ಬಗ್ಗೆ ನಮ್ಮ ಪುರೋಹಿತರು ಏನು ಹೇಳ್ತಾರೆ ಅಂತ ಕೇಳೋಣ. ಸ್ವಾಮಿಗಳೇ, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದ್ರ ಬಗ್ಗೆ ಮಹದೇಶ್ವರ ಬಂದಿಲ್ಲಿ ಅಂತರಗಂಗೆ ಕುಂತಿ ತಪಸ್ ಮಾಡಿರೋ ಜಾಗ ಇದು. ಮಹದೇಶ್ವರ ಬಂದು ಇಲ್ಲಿ ತಪಸ್ ಮಾಡಿ ಅಂತರಗಂಗೆ ತೀರ್ಥ, ಇಲ್ಲಿ ಅಂತರಗಂಗೆ ತೀರ್ಥ ತೆಗೆದು ಇಲ್ಲಿ ಅದಕ್ಕೆ ಅಂತರಗಂಗೆ ಅಂತ ಹೇಳ್ತಾ ಇರೋದು. ಇಲ್ಲಿ ನೀರು ಸತತವಾಗಿ ಬರ್ತಾನೆ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಜಾಗ ಅಂದರೆ ಮಹದೇಶ್ವರ ಇಲ್ಲಿ ಬಂದು ಪೂಜೆ ಮಾಡಿ ಗಂಗೆ ಪಡೆದು ಪೂಜೆ ಮಾಡಿ ಅಂತರಗಂಗೆ ನೀರು ಬರುತ್ತೆ. ಎಷ್ಟು ವರ್ಷಗಳಿಂದ ನೀವು ಇಲ್ಲಿ ಕೆಲಸ ಮಾಡ್ತಿದ್ದೀರಾ? ಇಲ್ಲಿ ನಾವು 25 ವರ್ಷದಿಂದ ಮಾಡ್ತಿದ್ದೀವಿ. 25 ವರ್ಷ. ಇಲ್ಲಿ ಬರುವ ಭಕ್ತಾದಿಗಳ ಸಂಖ್ಯೆ ಇವಾಗ 30 ವರ್ಷದಿಂದ ಮಾಡ್ತೀನಿ ಅಂತ ಹೇಳಿದ್ರಿ. 30 ವರ್ಷಕ್ಕೆ ಮುಂಚೆ ಹೇಗಿತ್ತು, ಇವಾಗ ಹೇಗಿದೆ? 30 ವರ್ಷ ಮುಂದೆ, ಈಗ 10 ವರ್ಷದಿಂದ, ಈಗ ಈರಪ್ಪ ಸತ್ತನಿಂದ ಇವಾಗ ಜಾಸ್ತಿ ಜನ ಆಗಿದೆ. ಇವಾಗ 10 ವರ್ಷದಿಂದ ಜಾಸ್ತಿ ಜನ ಆಗಿದೆ. ಇಲ್ಲಿರೋ ಫೆಸಿಲಿಟೀಸ್ ಆಗಿರ್ಬೋದು, ಇವಾಗ ಹೊಸದಾಗಿ ಕೊಳ ಎಲ್ಲ ಮಾಡಿದ್ದಾರೆ. ನೀವು ಕಂಡಂಗೆ ಏನೇನೆಲ್ಲ ಬದಲಾವಣೆಗಳಾಗಿದೆ ಇಲ್ಲಿ? ಅದೇ ಕಲ್ಯಾಣಿ ಕಳೆ ಒಂದು ಬದಲಾವಣೆ ಆಗಿದೆ. ಮಹದೇಶ್ವರಲ್ಲಿ ಇದು ಟ್ಯಾಕ್ಸ್ ಇದೆಯಲ್ಲ, ಅಲ್ಲೊಂದು ಬದಲಾವಣೆ ಆಗಿದೆ. ಎಲ್ಲ ರೂಮ್ಸ್ ಎಲ್ಲ ಬದಲಾವಣೆ ಚೆನ್ನಾಗಿದೆ. ಧನ್ಯವಾದಗಳು. ಸರಿ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಎಷ್ಟು ವಿಶಿಷ್ಟವಾದ ಸ್ಥಳ ಅಂತ. ನಾನು ನಿಮಗೆ ತಾಯಿ ಮುದ್ದಮ್ಮನಿಂದ ಸ್ಟಾರ್ಟ್ ಮಾಡಿದೆ. ಮುದ್ದಮ್ಮನ ನೋಡ್ಕೊಂಡು ಬಂದ್ವಿ, ಮಾದಪ್ಪನ ನೋಡ್ಕೊಂಡು ಬಂದ್ವಿ, ಇವಾಗ ಅಂತರಗಂಗೆನ ನೋಡಿದ್ವಿ. ಬನ್ನಿ, ಇನ್ನೂ ಮುಂತಾದ ಸ್ಥಳಗಳನ್ನು ನಾನು ನಿಮಗೆ ತೋರಿಸ್ತೀನಿ. ಮಾಂತ್ರಿಕ ಶಕ್ತಿ ಏನೋ ಇತ್ತಂತಲ್ಲ ಶ್ರವಣ ಕುಮಾರನಿಗೆ, ಅವನ ಮಾಂತ್ರಿಕ ಶಕ್ತಿ 33 ಕೋಟಿದವರು ಸೆರೆಟಿಗೆ ಇದ್ದ. ಮಾದಪ್ಪ ಬಂದು ಅವ್ನು ಸಂಹಾರ ಮಾಡಿದ್ದು. ಇದೊಂದು ಹೇಳಿ ಆಯ್ತಾ ಒಂದು ಸರ್.